ಓಕೆ ಮಾಸ್ಟರ್ಸ್. ಜ್ಞಾನ ಜಗತ್ತು, ಸಸ್ಯಹಾರ ಜಗತ್ತು, ಪಿರಮಿಡ್ ಜಗತ್ತು, ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ತು, ಹೊಸದೈವಿಕ ಕುಟುಂಬದ ನಿರ್ಮಾಣ ಶಿಲ್ಪಿಯಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಮಹಾಸಂಕಲ್ಪದಲ್ಲಿ ಈ ದಿನ ನಾವೆಲ್ಲರೂ ಸಸ್ಯಹಾರ ಜಗತ್ತು ಎನ್ನುವಂತಹ ಮಹಾಸಂಕಲ್ಪದಲ್ಲಿ ಕರ್ನಾಟಕದಾದ್ಯಂತ 108 ಕಡೆಗಳಲ್ಲಿ ಏಕಕಾಲದಲ್ಲಿ ಸಸ್ಯಹಾರದ ಮಹತ್ವವನ್ನು ತಿಳಿಸುವಂತಹ ಅಹಿಂಸಾ ಸಸ್ಯಹಾರ ರ್ಯಾಲಿಯನ್ನು ನಾವು ಈ ಒಂದು ಬಳ್ಳಾರಿ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಮಹತ್ವ ಪೂರ್ಣವಾಗಿರ್ತಕ್ಕಂಥ ಈ ಸಸ್ಯಹಾರ ಜಾಥಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ಪ್ರಪಂಚವೆಲ್ಲವೂ ಸಸ್ಯಹಾರಿಗಳಾಗಬೇಕು, ಹಾಗೆ ಅಹಿಂಸೆಯನ್ನ ಪಾಲಿಸಬೇಕು ಎನ್ನುವಂತಹ ಮಹಾ ಸಂಕಲ್ಪದಿಂದ ಏಕಕಾಲದಲ್ಲಿ ನಾವು ಈ ಒಂದು ಜಾಥಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ. ಇದಕ್ಕೆ ಪ್ರೇರಣೆಯಾಗಿ ಎಲ್ಲ ಬಳ್ಳಾರಿ ನಗರದ ಪಿರಮಿಡ್ ಮಾಸ್ಟರ್ಸ್ಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ಹಂಪಣ್ ಸರ್ ಅವರ ಒಂದು ಸಂದೇಶವನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಶ್ರೀಯುತ ಹಂಪಣ್ ಸರ್ ಅವರ ಒಂದು ಸಂದೇಶ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರನ್ನು ಬಂದಿರತಕ್ಕಂಥ ಆತ್ಮ ಬಂಧುಗಳಿಗೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಈ ದಿನ ಸಸ್ಯಾಹಾರ ಜಾಥಾ ಮಾಡೋ ಉದ್ದೇಶ ಏನು ಅಂದರೆ, ಪತ್ರಿ ಸಾರ್ ಅವರ ಸಂಕಲ್ಪ, ಪತ್ರಿಜಿ ಅವರ ಸಂಕಲ್ಪದಂತೆ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಈ ಜಗತ್ತೆಲ್ಲ ಶಾಕಾಹಾರಮಯ ಆಗಬೇಕು, ರಾಕ್ಷಸತ್ವದಿಂದ ನಾವು ಹಿಂಸಾತ್ವದಿಂದ ಬಿಟ್ಟು ಒಂದು ಆತ್ಮಜ್ಞಾನಿಗಳಾಗಿ ಮಾನವರಾಗಿ ಆತ್ಮ ಬಂಧುಗಳಾಗಿ ಜೀವಿಸಬೇಕು, ಭೂಮಿ ಮೇಲೆ ಶಾಂತಿಯುತ ಆಗಿರಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶ ಅಹಿಂಸಾ ಜಗತ್ತು. ಶಾಕಾಹಾರದಿಂದ ಆರೋಗ್ಯ ಇರುತ್ತೆ, ಆನಂದ ಇರುತ್ತೆ, ಖುಷಿಯಾಗಿರುತ್ತೆ. ಯಾವುದೇ ಜೀವಿನ ಹಿಂಸೆ ಕೊಡಲಾರ್ದಂಗೆ ಮಾನವರಿಗೊಂದೇ ಅವಕಾಶ ಇರೋದು. ಅದಕ್ಕಾಗಿ ಮಾನವರೆಲ್ಲರೂ ಸಸ್ಯಾಹಾರಿಗಳಾಗಿ, ಜ್ಞಾನವಂತರಾಗಿ, ಆತ್ಮಜ್ಞಾನಿಗಳಾಗಿ ಮತ್ತೆ ಜೀವಿಸಬೇಕು ಅಂತೇಳಿ ಪತ್ರಿಜಿ ಅವರ ಒಂದು ಕನಸು. ಜ್ಞಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತು. ಮತ್ತೆ ಎಲ್ಲರೂ ಈ ಸಸ್ಯಾಹಾರ ಜಗತ್ತಿಗೆ ಬಂದಿರೋದಕ್ಕೆ ಎಲ್ಲರಿಗೆ ಮತ್ತೊಂದು ಸತ್ಯ ಹೃದಯಪೂರ್ವಕ ಧನ್ಯವಾದ. ನನ್ನೆಲ್ಲ ಜ್ಞಾನಬಂಧುಗಳೇ, 108 ಕಡೆ ನಡೀತಾ ಇದೆ ಇಡೀ ವಿಶ್ವದಲ್ಲಿ. ಇದೇ ದಿನ ಇದೇ ಕ್ಷಣದಿಂದ ಆಗ್ತಾ ಇದೆ. ಅದೆಲ್ಲ ಭಾಗವಹಿಸೋದಕ್ಕೆ ನಮಗೆ ತುಂಬ ಆನಂದ ಆಗ್ತಾ ಇದೆ. ಎಲ್ಲರೂ ಆತ್ಮೀಯ ಬಂಧುಗಳಾಗಿ ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡೋಣ. ಸೊ ಮೆನಿ ಥ್ಯಾಂಕ್ ಯು ಧನ್ಯವಾದಗಳು. ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಕೋಟಿ ವಂದನೆಗಳು, ಧನ್ಯವಾದಗಳು. ನಮ್ಮ ಮಾರ್ಗವೇ ಸತ್ಯ ಮಾರ್ಗ, ಶುದ್ಧ ಮಾರ್ಗ, ಉಚಿತ ಮಾರ್ಗ, ಅಹಿಂಸಾ ಮಾರ್ಗ. ಎಲ್ಲ ಜೀವಿಗಳು, ಮೂಗ ಜೀವಿಗಳಿಗೆ ನಾವು ಕರುಣೆ ತೋರಿಸಿದ್ರೆ ನಮ್ಮ ಮೇಲೆ ಬೇರೆಯವರು ಯಾರು ಕರುಣೆ ತೋರಿಸ್ತಾರೆ, ಆನಂದವಾಗಿ ನಾವು ಜೀವನ ಜೀವಿಸ್ಬೋದು. ಮಾಂಸಾಹಾರ ಎನ್ನುವುದು ಒಂದು ಅನಾರೋಗ್ಯಕರ. ಇದು ತಿಳಿಸ್ಕೊಟ್ಟಿದ್ದಾರೆ ನಮಗೆ ಬ್ರಹ್ಮಶ್ರೀ ಪತ್ರಿಜಿ ಅವರು. ಇವತ್ತು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಪ್ರತಿಯೊಬ್ಬರು ಕೂಡ ಒಂದು ಬ್ರಹ್ಮಶ್ರೀ ಸ್ವರೂಪಗಳೇ, ಗ್ರೇಟ್ ಪಿರಮಿಡ್ ಮಾಸ್ಟರ್ಸ್. ನಮ್ಮ ಮಾಸ್ಟರ್ಸ್ ಎಷ್ಟು ಮಮಕಾರ ತೋರಿಸ್ತಾರೆ ಈ ಜಗತ್ತಿಗೆ, ಎಲ್ಲರಿಗೆ ಧ್ಯಾನ ಜ್ಞಾನವನ್ನು ಹಂಚಿ, ಅನಾರೋಗ್ಯದಿಂದ ಆರೋಗ್ಯವರೆಗೆ, ಅಶಾಂತಿಯಿಂದ ಶಾಂತಿ ಕಡೆಗೆ, ಭಯದಿಂದ ಅಭಯವರೆಗೆ. ಸೊ ಅದ್ಭುತವಾದ ಈ ಮಾರ್ಗ. ಇದು ನೋಡೋರು, ಕೇಳೋರು, ಇದನ್ನು ಶೇರ್ ಮಾಡೋರು, ಫಾರ್ವರ್ಡ್ ಮಾಡೋರು ಜಸ್ಟ್ ಅಷ್ಟೇ ಮಾಡಲಾರ್ದಂಗೆ ಇದು ಧ್ಯಾನವನ್ನು ನೀವು ಅಳವಡಿಸ್ಕೋಬೇಕು. ಧ್ಯಾನ ಮಾಡಿದ್ರೇ ನಿಮಗೆ ಆರೋಗ್ಯ ಸಿಗ್ತದೆ, ಧ್ಯಾನದಿಂದನೇ ಜೀವನ ಉತ್ತಮವಾದ ಜೀವನ ಆಗ್ತದೆ. ಇವತ್ತು ಎಲ್ಲಿ ನೋಡಿದ್ರೆ ಕೂಡ ಬರೀ ಟೆನ್ಷನ್ಸು, ಬರೀ ಅಶಾಂತಿ, ದುಃಖ, ನಿದ್ದೆ ಬರ್ತಾ ಇಲ್ಲ ಜನಗಳಿಗೆ. ರಾತ್ರಿ ಆದರೆ ನಿದ್ದೆ ಬರ್ತಾ ಇಲ್ಲ, ಅಷ್ಟು ಸಂಕಟದಲ್ಲಿ ಇದ್ದಾರೆ. ಕಾರಣ ತಿನ್ನಲಾರ್ದ ಆಹಾರಗಳು ತಿಂದು ಈ ಥರ ಎಲ್ಲ ಅನುಭವಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪಿರಮಿಡ್ ಸೊಸೈಟಿ ಎಲ್ಲ ಗ್ರಾಮಗಳಲ್ಲಿ, ದೇಶ ಎಲ್ಲ ರಾಷ್ಟ್ರಗಳಲ್ಲಿ, ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಶಾಕಾಹಾರ ಜಗತ್ತು ನಿರ್ಮಾಣಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ.
ಎಲ್ಲ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಕೋಟಿ ಕೋಟಿ ವಂದನೆಗಳು, ಧನ್ಯವಾದಗಳು. ನಾವು ಇದೇ ತರ ಮಾಡ್ತಾನೆ ಇರ್ತೀವಿ. ಶಾಕಾಹಾರ ಜಗತ್ತಾಗುವವರೆಗೆ, ಧ್ಯಾನ ಜಗತ್ತಾಗುವವರೆಗೆ, ಪಿರಮಿಡ್ ಜಗತ್ತಾಗುವವರೆಗೆ. ಥ್ಯಾಂಕ್ ಯು ವೆರಿ ಮಚ್. ಹಿಂಸಾ ಛಡೋ ಕೊಲ್ಲದಿರಿ. ಮೇಕೆಯಲ್ಲಿ, ಕೋಳಿಯಲ್ಲಿ, ಮೇಕೆಯಲ್ಲಿ, ಕೋಳಿಯಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ ಹಿಂಸಾ ಛೋಡೋ, ಹಿಂಸಾ ಛೋಡೋ, ಹಿಂಸಾ ಛೋಡೋ. ಕೊಲ್ಲದಿರಿ, 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 ಕೊಲ್ಲದಿರಿ. ಜೀವ ಹಿಂಸೆ ರಕ್ಷಿಸಿ, 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 ರಕ್ಷಿಸಿ. ಕೋಳಿಯಲ್ಲಿ, ಮೇಕೆಯಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ ಹಿಂಸಾ ಛೋಡೋ, ಹಿಂಸಾ ಛೋಡೋ. ನಮ್ಮ ಮುಂದೆ ಬುದ್ಧ ಮಾರ್ಗ, ಬುದ್ಧ ಮಾರ್ಗ, ಕೃಷ್ಣ ಮಾರ್ಗ, ಅಲ್ಲ ಮಾರ್ಗ, ನಮ್ಮ ಮಾರ್ಗ, ಪತ್ರಿ ಮಾರ್ಗ. ಪ್ರೀತಿಸಿ, 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 ರಕ್ಷಿಸಿ, 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 ರಕ್ಷಿಸಿ. ಕೊಲ್ಲದಿರಿ, ಕೊಲ್ಲದಿರಿ, ಕಾಪಾಡಿ, ಕಾಪಾಡಿ, ಪ್ರಾಣಿಗಳನ್ನು ಕಾಪಾಡಿ, 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 ಪ್ರಾಣಿಗಳನ್ನು ಕಾಪಾಡಿ. ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ, ನಮ್ಮ ನಿಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ. ಸ್ವಾಮಿ ವಿವೇಕಾನಂದ ಹೇಳಿದ್ದು ಅಹಿಂಸಾ ಮಾರ್ಗ. ಪತ್ರಿಜಿ ಮಾರ್ಗ, ನಿಮ್ಮಲ್ಲಿ, ನಮ್ಮಲ್ಲಿ ದಯಬೇಕು, ದಯಬೇಕು. ಮೇಧಾವಿಗಳೆಲ್ಲ ಸಸ್ಯಾಹಾರಿಗಳು, ಮೇಧಾವಿಗಳೆಲ್ಲ ಸಸ್ಯಾಹಾರಿಗಳು, ಮೇಧಾವಿಗಳೆಲ್ಲ ಸಸ್ಯಾಹಾರಿಗಳು. ಅಬ್ದುಲ್ ಕಲಾಂ ಮಾರ್ಗ ಅಹಿಂಸಾ ಮಾರ್ಗ, ಅಬ್ದುಲ್ ಕಲಾಂ ಮಾರ್ಗ ಅಹಿಂಸಾ ಮಾರ್ಗ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಾರ್ಗ ಅಹಿಂಸಾ ಮಾರ್ಗ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಾರ್ಗ ಅಹಿಂಸಾ ಮಾರ್ಗ. ಅಬ್ರಹಾಂ ಲಿಂಕನ್ ಮಾರ್ಗ ಅಹಿಂಸಾ ಮಾರ್ಗ, ಅಬ್ರಹಾಂ ಲಿಂಕನ್ ಮಾರ್ಗ ಅಹಿಂಸಾ ಮಾರ್ಗ, ಅಹಿಂಸಾ ಮಾರ್ಗ. ಆಲ್ಬರ್ಟ್ ಶ್ರೀನಾಥ್ ಮಾರ್ಗ ಅಹಿಂಸಾ ಮಾರ್ಗ, ಶ್ರೀನಾಥ್ ಮಾರ್ಗ ಅಹಿಂಸಾ ಮಾರ್ಗ. ಡ್ರಾವಿಡ್ ಮಾರ್ಗ ಅಹಿಂಸಾ ಮಾರ್ಗ, ಡ್ರಾವಿಡ್ ಮಾರ್ಗ.
ಭಾಗ್ಯ ಆರೋಗ್ಯ ಮಹಾಭಾಗ್ಯ ಒಟ್ಟು ಜನಕೋಟಿ ಪ್ರಾಣಿಗಳಲ್ಲಿ ಮೇಧಾವಿಗಳೆಲ್ಲ ಸಸ್ಯಾಹಾರ ಬಗ್ಗೆ ಒಂದು ಶಾಕಾಹಾರ ಬಗ್ಗೆ ಹೇಳೋ ರ್ಯಾಲಿನ ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಯಾಕೆ ಈ ರ್ಯಾಲಿ ಮಾಡ್ತಿದ್ದಾರೆ? ಎಲ್ಲರೂ ಯಾವ ಹೋರಾಟಕ್ಕೋಸ್ಕರ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಸೊಸೈಟಿನಿಂದ ಈ ಶಾಕಾಹಾರ ಜಾಥವನ್ನ ನಾವು ಮಾಡ್ತಾ ಇದೀವಿ. ಯಾಕೋಸ್ಕರ ಅಂತ ನಿಮ್ಮ ಆಲೋಚನೆ ಇರ್ಬೋದು. ಈ ಒಂದು ರ್ಯಾಲಿಯನ್ನ ಮಾಡ್ತಾ ಇರೋದು ನಿಮ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಶ್ರೇಯಸ್ಗೋಸ್ಕರ, ನಿಮ್ಮ ಆನಂದಕ್ಕೋಸ್ಕರ. ಪ್ರತಿ ಪ್ರಾಣಿನಂದು ಆತ್ಮ ಇದೆ, ಆ ಪ್ರಾಣಿನಲ್ಲೂ ದೇವರಿದ್ದಾರೆ. ಅಂತ ಒಂದು ಪ್ರಾಣಿನ ನಾವು ಕೊಳ್ಳು ತಿಂತಾ ಇದ್ದೀವಿ. ಅಂತ ಒಂದು ವಿಷ ಪದಾರ್ಥ ಆ ಪ್ರಾಣಿಯನ್ನ ಕೊಳ್ಳು ತಿನ್ನುವಾಗ ಅದು ಭಯದಿಂದ, ನೋವುದಿಂದ ತನ್ನ ಶರೀರವನ್ನ, ತನ್ನ ದೇಹವನ್ನ ವಿಷ ಮಾಡ್ಕೊಂತೈತೆ. ಕಣ್ಣೀರು ಸೂರಿಸ್ತಾ ಅದು ಪ್ರಾಣನ ಬಿಡುತ್ತೆ. ಅಂತ ಒಂದು ಪ್ರಾಣಿಯನ್ನ ನಾವು ತಿಂದಿದ್ಮೇಲೆ ನಮ್ಮ ಜೀವನದಲ್ಲಿನೂ ಅದೇ ದುಃಖ, ಅದೇ ಕಣ್ಣೀರು. ಆ ವಿಷ ಪದಾರ್ಥವನ್ನ ತಿಂದು ನಮ್ಮ ಜೀವನ ಇಡೀ ವಿಷಮಯ ಮಾಡ್ಕೊಂತ ಇದ್ದೀವಿ. ಅದು ನಮ್ಮ ಶರೀರಕ್ಕೆ ತಕ್ಕ ಆಹಾರ ಅಲ್ಲ. ಕೇವಲ ಮಾನವ ಶರೀರ ಶಾಕಾಹಾರಕ್ಕೋಸ್ಕರವೇ ನಿರ್ಮಿತವಾಗಿದೆ. ಅಂತ ಒಂದು ಮಾಂಸ ನಮ್ಮ ನಾಲ್ಕು ರುಚಿಗೋಸ್ಕರ ಆ ಪ್ರಾಣಿಗಳನ್ನ ನಾವು ಸಾಯಿಸ್ತಾ ಇದ್ದೀವಿ. ಅದಕ್ಕೆ ಭೂಮಾತ ತುಂಬಾ ನೋವು ಪಡ್ತಾ ಇದ್ದಾಳೆ. ಭೂಮಾತ ಸಾಕ್ಷಾತ್ಕಾರ ಸಸ್ಯಾಹಾರಿ ಆಗ್ಬೇಕು. ಮಾನವ ಅಂದ್ರೆ ಮಾಧವ ಅಂತ ಹೇಳ್ತಾ ಇದೀವಿ. ಮಾನವನಿಂದ ಮಾಧವ, ನರನಿಂದ ನಾರಾಯಣ ಅಂತ ಹೇಳ್ತೀವಿ. ಮತ್ತೆ ನಾರಾಯಣ ಈ ಒಂದು ಆಹಾರ, ರಕ್ತ ಮಾಂಸ ತುಂಬಿದ್ದ ಆಹಾರ ಸೇವನೆ ಮಾಡ್ತಾರ. ಒಂದು ಸಾರಿ ಯೋಚನೆ ಮಾಡಿ, ಆ ಮೇಕೆಗಳು ಬೆಟ್ಟಿ ಹೋಗ್ತಾ ಇದ್ದಾವೆ. ಅಂತ ಮೇಕೆನ್ನ ತಿಂದು ನಾವು ಏನ್ ಮಾಡ್ತಾ ಇದೀವಿ? ಹಾಸ್ಪಿಟಲ್ ಮಂಚಗಳು ಹೇಳ್ತಾ ಇದೀವಿ. ಒಂದು ಸಾರಿ ಯೋಚನೆ ಮಾಡಿ, ಮೂಕ ಜೀವಿಗಳನ್ನ ಪ್ರೀತಿನಿಂದ ಸಾಕ್ತಾ ಇದೀವಿ. ಅದೇ ಮೂಕ ಜೀವಿಗಳನ್ನ ಕೊಂದು ತಿಂತಾ ಇದೀವಿ. ನಮ್ಮ ಮಕ್ಕಳ ತರನೇ ಅವು. ಅದಕ್ಕೂ ಒಂದು ಸಂಸಾರ ಇರುತ್ತೆ, ಮಕ್ಕಳು ಇರುತ್ತೆ. ಅದಕ್ಕೆ ನಮ್ಗೆ ಈ ಕಷ್ಟಗಳು ಬರ್ತಾ ಇದ್ದಾವೆ. ಪ್ರಪಂಚ ಶಾಂತಿಯಾಗಿರ್ಬೇಕಂದ್ರೆ ಪ್ರತಿಯೊಬ್ಬ ಸಸ್ಯಾಹಾರಿ ಆಗ್ಲೇಬೇಕು. ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ನೀನು ಮಾಂಸಾಹಾರ ತಿನ್ನಬಾರ್ದು ಅಂತ ಹೇಳಿ. ಹೃದಯ ಘಾತಕ್ಕೆ ಅಂದ್ರೆ ಹೃದಯನಿಂದ ಆಲೋಚನೆ ಮಾಡಿ. ನಮ್ಮ ಹೃದಯ ಚೆನ್ನಾಗಿರ್ಬೇಕಂದ್ರೆ ನಾವ್ ಹೆಂಗಿರ್ಬೇಕು? ಜೈ ಶಾಕಾಹಾರ ಜಗತ್ತಿಗೆ, ಜೈ ಶಾಕಾಹಾರ ಜಗತ್ತಿಗೆ, ಜೈ ಶಾಕಾಹಾರ ರ್ಯಾಲಿಗೆ, ಪ್ರಪಂಚ ಶಾಂತಿಗೆ, ಸಸ್ಯಾಹಾರ ಪ್ರಪಂಚ ಶಾಂತಿಗೆ, ಪ್ರಪಂಚ ಶಾಂತಿಗೆ, ಪ್ರಪಂಚ ಶಾಂತಿಗೆ. ಹಿಂಸಾಚಾರ, 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 ಯೋಗಿಗಳ ಮಾರ್ಗ ಅಹಿಂಸಾ ಮಾರ್ಗ, ಯೋಗಿಗಳ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ, ಅಂಬೇಡ್ಕರ್ ಮಾರ್ಗ ಅಹಿಂಸಾ ಮಾರ್ಗ, ಅಂಬೇಡ್ಕರ್ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಅಹಿಂಸಾ. ನಾವು ಮೊದಲು ನಿಂತಿದ್ದು ದೇಶ ನಮ್ಮ ಹಿಂದೆ ಕಷ್ಟ ಅಸಹನವಲ್ಲ, ಅದಕ್ಕೆ ಹಿಂಸಾಕ್ಷಣ, ಹಿಂಸಾಕ್ಷಣ,
ಅಹಿಂಸಾ ಪಕಡು, ಹೇಳಿದ್ದು ಅಹಿಂಸಾ ಮಾರ್ಗ, ಜೀಸಸ್ ಹೇಳಿದ್ದು ಅಹಿಂಸಾ ಮಾರ್ಗ, ಪರ್ಸನ್ ಸರ್ ನನ್ನದ್ರ ತೆಗೆದಿಲ್ಲ ಇದು ನಾನೇ ಮಾಡಿಲ್ಲ ಕ್ಯಾಮ್ರಾ ಸರ್ ಪ್ರಾಣಿಗಳನ್ನು ಪ್ರೀತಿಸಿ, ಪ್ರಾಣಿಗಳನ್ನು ರಕ್ಷಿಸಿ, ಪ್ರಾಣಿಗಳನ್ನು ರಕ್ಷಿಸಿ, ಪ್ರಾಣಿಗಳನ್ನು ಕೊಲ್ಲದಿರಿ, ಮಾನವನ ಆಹಾರವಲ್ಲ, ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳಾಗಿ. ಬಂಧುಗಳೇ, ಇದು ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣಗಳಲ್ಲಿ 108 ಪ್ರದೇಶಗಳಲ್ಲಿ ಈ ಒಂದು ಸಸ್ಯಾಹಾರ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಯು ಸುಖ
ಪಾಪಗಳು ಸಣ್ಣ ಸಣ್ಣ ಪಾಪಗಳು ವಿಧ ವಿಧ ಪಾಪಗಳು ವಿಧ ವಿಧ ಪಾಪಗಳು ಇದು ಇರುವುದನ್ನು ಯಾವುದೇ ಜೀವನ ಕೊಲ್ಲ ಅಧಿಕಾರ ಯಾವುದೇ ಜೀವನ ಕೊಲ್ಲ ಅಧಿಕಾರ ರಕ್ಷಿಸಿ ಪಪ್ಪ ಜೀವನ ಬುದ್ಧಿಜೀವಿಗಳ ಮಾರ್ಗ ಅಹಿಂಸಾ ಮಾರ್ಗ ಬುದ್ಧಿಜೀವಿಗಳ ಮಾರ್ಗ ಅಹಿಂಸಾ ನಮಸ್ತೆ ನಮಸ್ತೆ Thank you.
ನಮ್ಮೆಲ್ಲರ ಮಾರ್ಗ ನಮ್ಮ ಜಿಂದಾಬಾದ್ 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 ನಮ್ಮ ಭಾರತ ದೇಶದವರಿಗೆ ನಮ್ಮ ಭಾರತ ದೇಶದ ಅಹಿಂಸಾ ಮಾರ್ಗ ದುರ್ಗಮ್ಮ ಹೇಳಿದ್ದ ಅಹಿಂಸಾ ಮಾರ್ಗ ಅಹಿಂಸಾ ಮಾರ್ಗ ಅಹಿಂಸಾ ಮಾರ್ಗ ಅಹಿಂಸಾ ಧರ್ಮದ ಬೇಡವಯ್ಯ ದಯಬೇಕು ಸಕಲ ಜೀವನದಲ್ಲಿ ದಯಬೇಕು ಸಕಲ ಜೀವನದಲ್ಲಿ. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.